ಖಡಕ್ ವಿಲನ್ ಆಗಿದ್ದಾರೆ ಈ ಸಿನಿಮಾದಲ್ಲಿ. ಖಡಕ್ ವಿಲನ್ ನಾನು ಮಾಡಿರೋ ಎಲ್ಲ ಸಿನಿಮಾದಲ್ಲೂ ಖಡಕ್ ವಿಲನ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ಖುಷಿ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ರು ನನ್ನ ಥರನೇ ತೋರಿಸಿದ್ದಾರೆ. ನೀವೆಲ್ಲ ಬಹಳಷ್ಟು ಸಿನಿಮಾಗಳು ನೋಡಿದ್ದೀರ ನಾನು ಮಾಡಿರೋಂಥದ್ದನ್ನ. ಆ ಎಲ್ಲ ಸಿನಿಮಾಗಳು ವಿಭಿನ್ನವಾಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀನಿ. ನಾನಾಗಿ ಕಾಣಿಸ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಬೆಂಬಲ ಬೇಕು, ಪ್ರೋತ್ಸಾಹ ಬೇಕು, ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸೊ ಮಚ್. ನಮ್ಮ ಈ ದೇಸಾಯಿ ಸಿನಿಮಾ ಎಲ್ಲ ಇಡೀ ಫ್ಯಾಮಿಲಿ ಬಂದು ನೋಡುವಂತ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಎಲ್ಲರೂ ಬಂದು ನೋಡುವಂತ ಸಿನಿಮಾ ನಮ್ಮ ಈ ದೇಸಾಯಿ ಸಿನಿಮಾ. ಎಲ್ಲರೂ ಬಂದು ನೋಡಿ, ಥಿಯೇಟರ್ಗೆನೆ ಬಂದು ನೋಡಿ, ಪೈರಸಿಗೆ ಸಪೋರ್ಟ್ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚಲುವರಾಜ್ ಸರ್ ಇರ್ಬೋದು, ಪ್ರವೀಣ್ ಅಣ್ಣ ಇರ್ಬೋದು, ರಾಧ್ಯ ಅಕ್ಕ ಇರ್ಬೋದು, ವರ್ಟ ಪ್ರಶಾಂತ್ ಸರ್ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನನಗೂ ಒಂದು ಚೆನ್ನಾಗಿರೋ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ಹೇಳಕ್ಕೆ ಖುಷಿ ಆಗ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಹಾಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಧ್ಯ. ಇವತ್ತು ನಾವು ದೇಸಾಯಿ ಸಿನಿಮಾ ನೋಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಕಂಟೆಂಟ್ ಸಿನಿಮಾ. ಫ್ಯಾಮಿಲಿ ಎಲ್ಲ ಸಿನಿಮಾನ ನೋಡ್ಬೇಕು. ಅಂಡ್ ಹೊಸ ಪ್ರತಿಭೆಗಳಿಗೆ ನೀವು ಬೆಳೆಸಿದ್ರೆ ನಾವು ಬೆಳೆಯೋಕ್ ಸಾಧ್ಯ. ಸೊ ದಯವಿಟ್ಟು ಬಂದು ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಏನ್ ಇಷ್ಟ ಆಯ್ತು ಮೇಡಮ್ ಈ ಸಿನಿಮಾದಲ್ಲಿ? ಸರ್, ಇವಾಗ ನಿಮ್ಮ ಪಾತ್ರವನ್ನ ಬಿಟ್ಟು ನನ್ನ ಪಾತ್ರ ಬಿಟ್ಟು ಈ ತರ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಬರ್ತಿಲ್ಲ. ಸೊ ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ನೋಡುವಂತ ಸಿನಿಮಾ ಖಂಡಿತವಾಗ್ಲೂ ಇವಾಗ ಬಂದಿದೆ. ಸೊ ಇದನ್ನ ಬಂದು ಆಡಿಯನ್ಸ್ ಸ್ವೀಕರಿಸಬೇಕು ಅಂತ ಇಷ್ಟಪಡ್ತೀನಿ. ನಮಸ್ಕಾರ. ಆಕ್ಚುಲಿ ನಾನು ನೋಡಿದ್ದಿಲ್ಲ. ಡಬ್ಬಿಂಗ್ ಟೈಮಲ್ಲಿ ನಾನು ಮಾತ್ರ ಸ್ವಲ್ಪ ನೋಡಿದ್ದೆ. ಇವತ್ತೇ ನಾನು ಫಸ್ಟ್ ಟೈಮ್ ಫುಲ್ ಮೂವಿ ನೋಡಿದ್ದು. ಅದು ಎಲ್ಲ ಪಬ್ಲಿಕ್ ರೆಸ್ಪಾನ್ಸ್ ನೋಡ್ತಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ. ಫೈಟ್ಸ್, ಮೇನ್ ಸ್ಟೋರಿ, ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿ ತುಂಬಾ ಇಷ್ಟ ಆಯ್ತು. ಫ್ಯಾಮಿಲಿ ಕಂಟೆಂಟ್ ಸ್ಟೋರಿ. ಮಾತಾಡಿ, ಮೈಕ್ ಇರುತ್ತೆ ತಗೊಳಕ್ಕೆ. ಫೈಟ್ಸ್ ಒಂದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ. ಸಾಂಗ್ಸ್ ಕೂಡ ಅಷ್ಟೇ. ಸೆಕೆಂಡ್ ಹಾಫ್ ಅಲ್ಲಿ ಫ್ಯಾಮಿಲಿ ಸ್ಟೋರಿ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಒಬ್ಬ ತಾಯಿ ಅಪ್ಪ ಸೆಂಟಿಮೆಂಟು, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಸೆಂಟಿಮೆಂಟು, ಮತ್ತೆ ಒಬ್ಬ ತಂಗಿ ಸೆಂಟಿಮೆಂಟ್ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದೇ ಮಾತ್ರ ಓಂ ನಮಃ ಶಿವಾಯ ರಾಷ್ಟ್ರಗೀತೆ ಆ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನು ಮಾಡೋಗಿದ್ದೆ. ನನಗೆ ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಅದು ಇವಾಗ ಕಾಲ ಕೂಡಿ ಬಂದಿದೆ. ಆ ಸಿನಿಮಾ ನಿರ್ಮಾಣ ಮಾಡಿದ್ದೀನಿ. ಈ ಕಥೆನೂ ನಮ್ಮದೇ. ಜೊತೆಗೆ ಈ ಒಂದು ಸಣ್ಣ ಕ್ಯಾರೆಕ್ಟರು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬರ್ರಿ. ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಒಂದು ಕೊರಗಿತ್ತು ಇಂಡಸ್ಟ್ರಿಗೆ. ಇದು ಸಿನಿಮಾ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ. ಹೌದು ಸರ್. ಯಾಕಂದ್ರೆ ಸರ್ ಈಗ ಏನಾಗ್ಬಿಟ್ಟಿದೆ, ಫ್ಯಾಮಿಲಿ ಸ್ಟೋರಿ ಜನರಿಗೆ ಮೆಸೇಜ್ ಕೊಡ್ಬೇಕು ಸರ್. ಕೂಡು ಕುಟುಂಬ ಬೇಕು. ಮನೆಯಲ್ಲಿ ನೆಮ್ಮದಿ ಇಲ್ಲ. ಪ್ರತಿಯೊಂದು ಜನರಿಗೆ ಎಷ್ಟೇ ಶ್ರೀಮಂತಿಕೆ ಇದ್ರೂ ನೆಮ್ಮದಿ ಇಲ್ಲ. ಜನ ಬದುಕ್ತಾ ಇದ್ದಾರೆ. ಒಂದು ಕೂಡಿ ಸಂತೋಷದಿಂದ ಇದ್ರೆ ನೆಮ್ಮದಿಯಿಂದ ಬದುಕಬಹುದು ಅಂತೇಳಿ ಒಂದು ಎಕ್ಸಾಂಪಲ್ ಸರ್. ಈಗ ಬಂದ್ರೆ ಬರೀ ಲವ್ ಸ್ಟೋರಿನೇ ಬರ್ತಾವೆ, ಒಡಿ ಸಿನಿಮಾ ಬರ್ತಾ ಇದಾವೆ. ನಮ್ಮಲ್ಲಿ ಎಲ್ಲಾನು ಇದೆ. ಲವ್ ಇದೆ, ಫೈಟಿಂಗು ಇದೆ, ಸಾಂಗ್ಸ್ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಮೆಸೇಜ್ ಇದೆ. ಮೇನ್ ಅಂದ್ರೆ ಪ್ರತಿಯೊಬ್ಬರಿಗೂ ಬೇಕಾದಂತ ಮೆಸೇಜ್ ಇದೆ. ನೀವು ಟೂರಿಸ್ಟ್ ಪ್ಲೇಸ್ ಅಲ್ಲಿ ಹೋದಾಗ ಏನ್ ಘಟನೆ ಆಗುತ್ತೆ, ಆಮೇಲೆ ಕೆಲವೊಂದು ಆ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಕೆಲವೊಂದು ಏನೇನೋ ಬರೆದು ನಮ್ಮ ಹಳೆ ಇದನ್ನೆಲ್ಲ ಹಾಳು ಮಾಡ್ತಾ ಇರ್ತಾರೆ, ಹಿಸ್ಟ್ರಿದೆಲ್ಲ. ಅದನ್ನೆಲ್ಲ ಹಾಳು ಮಾಡಬಾರ್ದು ಅಂತೇಳಿ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಹಂತದಲ್ಲಿ ನಾವು ಒಂದೊಂದು ಮೆಸೇಜ್ ಇಟ್ಟಿದ್ದೀವಿ ಸರ್ ಎಲ್ಲ ಜನರಿಗೆ. ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಚಿತ್ರ ಇದು. ಪ್ರತಿ ಸೀನಲ್ಲೂ ಇದೆ ಮೆಸೇಜ್. ನೀವು ಏನೇ ನೋಡಿ ಒಂದು ಮೆಸೇಜ್ ಇದೆ. ಯಂಗ್ ಜನ್ರೇಷನ್ ಯಾವ ಥರ ಹಾಳಾಗ್ತಾ ಇದೆ ಅದು ಒಂದಿದೆ. ಮತ್ತು ಯಾವ ಥರ ನಡ್ಕೋಬೇಕು ಹಿರಿಯರ ಹತ್ರ ಅನ್ನೋದು ತುಂಬ ನಿಜವಾಗ್ಲೂ ರೀಸೆಂಟಾಗಿ ಈ ಥರ ಮೂವಿ ಬಂದೇ ಇಲ್ಲ. ಪ್ರತಿಯೊಬ್ಬರಿಗೂ ನೀವು ಇದನ್ನು ತುಂಬ ಪಬ್ಲಿಸಿಟಿ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಈಗ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಸಿನಿಮಾ ಇಂಡಸ್ಟ್ರಿ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ. ಇಲ್ಲಿ ಆ ಥರ ಇಲ್ಲ. ಯಾವುದೇ ಮೂವಿ ಆಗಲಿ ಆ ಥರ ಒಂದು ಮೆಸೇಜು ನಾನು ನೋಡೇ ಇಲ್ಲ. ಅಂಥ ಮೂವಿ ಚೆನ್ನಾಗಿದೆ.